ಹಾಯ್ ಎವ್ರಿವನ್, ವೆಲ್ಕಮ್ ಟು ಮನ್ವಿತಾ ವ್ಲಾಗ್ಸ್. ನಾವಿವತ್ತು ಫುಡ್ ಕಲರ್ ಯೂಸ್ ಮಾಡಿದೆ ಪೈನಾಪಲ್ ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಸ್ವಲ್ಪ ರವೆ, ಅಂದರೆ ಮುಕ್ಕಾಲು ಲೋಟ ರವೆ, 1.5 ಲೋಟ ಅಷ್ಟು ಸಕ್ಕರೆ, 1 ಪೀಸ್ ಪೈನಾಪಲ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಮತ್ತು ದ್ರಾಕ್ಷಿ, ಗೋಡಂಬಿ, ಬಾದಾಮಿನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ, 1 ಏಲಕ್ಕಿ, 3 ಲವಂಗ, ಸ್ವಲ್ಪ ತುಪ್ಪ, ಜೊತೆಗೆ ಎಣ್ಣೆ. ಮೊದಲನೇದಾಗಿ ಒಂದು ಬಾಣಲಿ ಇಟ್ಟು ಬಾಣಲಿಗೆ 1-2 ಸ್ಪೂನಷ್ಟು ತುಪ್ಪ ಹಾಕಬೇಕು. ತುಪ್ಪ ಹಾಕಾದ್ಮೇಲೆ ಅದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಇದಕ್ಕೆ ಯಾವುದೇ ರೀತಿಯಾದಂಥ ಫುಡ್ ಕಲರ್ನ ಯೂಸ್ ಮಾಡ್ತಾ ಇಲ್ಲ ಕೇಸರಿ ಬಾತ್ಗೆ. ನಿಮಗೆ ಕಲರ್ ಬೇಕು ಅಂದರೆ ಫುಡ್ ಕಲರ್ ಬದಲು ನೀವು ಬಿಸಿ ಹಾಲಲ್ಲಿ ಸ್ವಲ್ಪ ಕೇಸರಿನ ನೆನೆಸ್ಬಿಟ್ಟು ಅದನ್ನು ಯೂಸ್ ಮಾಡ್ಕೋಬೋದು. ಕಲರ್ ಚೆನ್ನಾಗಿ ಬರುತ್ತೆ ಅದನ್ನು ಯೂಸ್ ಮಾಡೋದ್ರಿಂದ. ಈಗ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆದಮೇಲೆ ಅದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳಿ. ಈಗ ಅದೇ ಬಾಣಲಿಗೆ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಪೈನಾಪಲ್ನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪೈನಾಪಲ್ಲು ಫ್ರೈ ಆದಮೇಲೆ ಅದನ್ನು ಕೂಡ ಅದು ಗಮ್ ಅಂತ ಫ್ಲೇವರ್ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಅದನ್ನು ಕೂಡ ಬೌಲ್ಗೆ ಎತ್ತಿಟ್ಕೊಳ್ಳಿ. ಈಗ ಅದೇ ಬಾಣಲಿಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾವಾಗಲೇ ತೋರಿಸಿದಂಥ ರವೆ ಇದೆಯಲ್ವಾ, ರವೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ನ್ಯೂ ಇಯರ್ನ ಮೊದಲನೇ ವಿಡಿಯೋ. ಇದು ಪೈನಾಪಲ್ ಕೇಸರಿ ಬಾತ್ ಮಾಡ್ತಾ ಇರೋದು. ನ್ಯೂ ಇಯರ್ನ ಹೊಸದಾಗಿ ಸಿಹಿಯಿಂದ ಸ್ಟಾರ್ಟ್ ಮಾಡೋಣ ಅಂತೇಳಿ ನಾನು ಪೈನಾಪಲ್ ಕೇಸರಿ ಬಾತ್ ಮಾಡೋ ರೆಸಿಪಿ ಹಾಕ್ತಾ ಇದ್ದೀನಿ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ 2025ಅಲ್ಲಿ ನಿಮಗೆ ಆದಷ್ಟು ಖುಷಿ, ಸಂತೋಷ, ನೆಮ್ಮದಿ ಎಲ್ಲ ಸಿಗಲಿ. ನೀವೇನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಆಗಲಿ ಅಂತ ಬಯಸ್ತೀನಿ. ಈಗ ನೋಡಿ, ರವೆ ಫ್ರೈ ಆದಮೇಲೆ ಅದಕ್ಕೆ 3 ಲವಂಗ ಹಾಕ್ಕೊಳ್ಳಿ. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಹೋಟೆಲಲ್ಲಿ ಮತ್ತು ಮದುವೆ ಮನೆಗಳಲ್ಲೆಲ್ಲ ತಿಂತೀರಲ್ವಾ, ಅದೇ ರೀತಿ ಇರುತ್ತೆ ಫ್ಲೇವರು. ಸಖತ್ತಾಗಿರುತ್ತೆ ಲವಂಗ ಹಾಕೋದ್ರಿಂದ ಫ್ಲೇವರು. ಬರೀ 3 ಲವಂಗ ಹಾಕ್ಕೊಂಡ್ರೆ ಸಾಕು, 2-3. ಈಗ ನೋಡಿ, ನಾನು ಒಂದು ಆ ಕಡೆ ಬೌಲಲ್ಲಿ ನೀರು ಕಾಯಕ್ಕಿಟ್ಟಿದ್ದೆ ಪಾತ್ರೆಯಲ್ಲಿ. ಅದನ್ನು ಇವಾಗ ರವೆ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಏನು ಕನ್ಸಿಸ್ಟೆನ್ಸಿಲಿ ಎಷ್ಟು ಪ್ರಮಾಣದಲ್ಲಿ ನೀರು ತೊಗೋಬೇಕಪ್ಪ ಅಂದರೆ 1 ಲೋಟ ರವೆ ತೊಗೊಂಡಿದ್ರೆ ಅದಕ್ಕೆ 3ರಿಂದ 3.5-4 ಲೋಟ ಅಷ್ಟು ನೀರು ತೊಗೋಬೇಕು. ನೋಡಿ, ಇಲ್ಲಿ ನಾನಿವಾಗ 3/4 ಲೋಟ ರವೆಗೆ 3 ಲೋಟ ನೀರು ತೊಗೊಂಡಿದ್ದೀನಿ. ಬಿಸಿ ನೀರನ್ನು ಕೂಡ ಚೆನ್ನಾಗಿ ಬಿಸಿ ಮಾಡಿ ಕಾಯಿಸ್ಕೊಂಡಿದ್ದೆ. ಆ ನೀರನ್ನ ಇವಾಗ ರವೆಗೆ ಹಾಕಿ ಚೆನ್ನಾಗಿ ಒಂದು ಕೂಡ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಅದನ್ನು ಲೋ ಫ್ಲೇಮ್ ಮಾಡ್ಕೊಳ್ಳಿ, ಅದು ಸ್ವಲ್ಪ ಬೇಯಕ್ಕೆ ಬಿಡಿ ಅದನ್ನು. ಈಗ ಇದು ಬೆಂದ ಮೇಲೆ ನಾವು ಇದಕ್ಕೆ 1.5 ಲೋಟ ಅಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಸಕ್ಕರೆನೂ ಕೂಡ ಹಾಕಿ ಚೆನ್ನಾಗಿ ಸ್ಟಿರ್ ಮಾಡ್ಕೋಬೇಕು ಅದನ್ನು. ಅಂದರೆ ಎಲ್ಲ ಕಡೆ ನೀಟಾಗಿ ಇವನಾಗಿ ಮಿಕ್ಸ್ ಆಗೋ ಥರ ಎಲ್ಲ ತಿರುಗಿಸ್ಕೊಳ್ಳಿ. ನೀವು ಸಕ್ಕರೆ ಪ್ರಮಾಣ ನೋಡಿಕೊಂಡು ನಿಮ್ಗೆ ಇನ್ನೂ ಸ್ವೀಟ್ ಬೇಕು ಅಂದರೆ ನೀವು 1 ಲೋಟ ರವೆಗೆ 2 ಲೋಟ ಸಕ್ಕರೆ ಅಷ್ಟು ಕೂಡ ಹಾಕೋಬೋದು. ಈಗ ಲಾಸ್ಟಲ್ಲಿ ನಾನು ಇವಾಗ ಎಲ್ಲ ರೆಡಿ ಆದಮೇಲೆ ಸಕ್ಕರೆ ಕೂಡ ಹಾಕಿದ್ಮೇಲೆ ಲಾಸ್ಟಲ್ಲಿ 1 ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಮಾಡ್ತಾಯಿದ್ರೇ ಅದ್ರ ಘಮ ಗೊತ್ತಾಗ್ಬಿಡುತ್ತೆ ನಿಮಗೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ನೋಡಿ, ಎಲ್ಲ ರೆಡಿಯಾಗಿದೆ. ಇವಾಗ ನಾವು ಇದಕ್ಕೆ ಆಲ್ರೆಡಿ ಡ್ರೈ ಫ್ರೂಟ್ಸು ಮತ್ತು ಪೈನಾಪಲ್ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕಿ ಲಾಸ್ಟಲ್ಲಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಪೈನಾಪಲ್ ಇಷ್ಟಪಡೋರು ಬೇಕು ಅಂದರೆ ಇನ್ನೂ ಕೂಡ ಹಾಕೋಬೋದು, ಪೈನಾಪಲ್ಲು ಚೆನ್ನಾಗಿರುತ್ತೆ ಇದು. ನೋಡಿ, ಇವಾಗ ರೆಡಿ ಆಯಿತು. ಲಾಸ್ಟಲ್ಲಿ ಇನ್ನೇನು ಎಲ್ಲ ರೆಡಿ ಆದಮೇಲೆ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ನೋಡಿ, ಇವಾಗ ತುಪ್ಪ ಹಾಕೊಂಡ್ಮೇಲೆ ರೆಡಿಯಾಗಿದೆ. ನೀವು ಈಗಲೇ ಕೂಡ ಸರ್ವ್ ಮಾಡ್ಬೋದು, ಇಲ್ಲಾಂದರೆ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟು ಆಮೇಲೆ ಕೂಡ ಸರ್ವ್ ಮಾಡ್ಬೋದು. ಈಸಿಯಾಗಿ ಹೆಲ್ದಿಯಾದ ಪೈನಾಪಲ್ ಕೇಸರಿ ಬಾತ್ ರೆಡಿ ಆಯಿತು. ನೀವು ಕೂಡ ಮಾಡ್ತೀರಲ್ವ ಮನೇಲಿ, ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ನನ್ನ ಮಗಳು ಹೇಳ್ತಾಳೆ ಇವಾಗ ಟೇಸ್ಟ್ ಹೇಗಿತ್ತು ಅಂತ. ಅವಳಿಗಂತೂ ತುಂಬ ಇಷ್ಟ ಆಯಿತು ಇದು. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೇ ಮನ್ವಿತಾ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.